ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಂತ ವಿಷಯ? ಅಂಥದ್ದು ಇಂಥದ್ದು ಎಂಥದ್ದು ಇಲ್ವಮ್ಮ. ಅದು ಗೆಳೆಯ ಫೋನ್ ಮಾಡಿದ್ದ, ಆಫೀಸ್ ಜನ ಮಾತಾಡ್ತಾ ಇದ್ದೆ ಅಷ್ಟೇ. ನೋಡು, ಈ ಡವೆಲ್ಲ ನನ್ನ ಹತ್ರ ಬೇಡ. ಅದೇನ್ ವಿಷಯ ಅಂತ ಹೇಳು. ಹಲೋ, ಏನ್ ಹಂಗ್ ನೋಡ್ತಿದ್ಯಾ? ಅದು ನೀನ್ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ ಚಿನ್ನ. ನೋಡು, ಈ ಕತೆಗಳೆಲ್ಲ ನಂಗೆ ಬೇಡ. ವಿಷಯ ಏನಂತ ಹೇಳು. ನೀನ್ ಯಾಕೋ ಬುಡಂಗ್ ಕಾಣ್ತಾ ಇಲ್ಲ. ಏನಿಲ್ಲ, ನಾಳೆ ಗೆಳೆಯ ಅತ್ತಿಗೆ ನಾ ಡೇಟ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸರ್ಪ್ರೈಸ್ ಇರ್ಲಿ ಕಣೋ, ಸ್ಟೋರಿ ಲೀಕ್ ಆಗೋದು ಬೇಡ ಅಂತ ಹೇಳಿದ್ದು, ಅದಕ್ಕೆ ಹೇಳಿಲ್ಲ ಚಿನ್ನ ಅಷ್ಟೇ. ಹೌದಾ? ನೋಡ್, ಅವ್ರಿಬ್ಬರನ್ನ ನೋಡ್ ಕಲ್ತ್ಕೊ. ರೊಮ್ಯಾಂಟಿಕ್ ಕಪ್ಪಲ್. ನೀನು ಇದ್ಯಾ, ಬರೀ ಕಾಮಿಡಿ ಮಾಡ್ಕೊಂಡಿರ್ತೀಯ ಅಷ್ಟೇ. ಎದೆ ಮುಟ್ಕೊಂಡು ಹೇಳಿ, ಮಕ್ಕಳಾಗಕ್ ಮುಂಚೆ ನಾನು ಕರ್ಕೊಂಡು ಹೋಗ್ತಾ ಇದ್ದೆ ತಾನೆ. ಬ್ಯಾಕ್ ಟು ಬ್ಯಾಕ್ 2 ಮಕ್ಕಳಾಗೋದು, ಅವ್ರನ್ನ ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಆಗೋಯ್ತಲ್ಲೇ. ಪಾ, ಈ ಕತೆಗಳೆಲ್ಲ ತುಂಬಾ ಕೇಳಿದೀನಿ. ಊಟ ರೆಡಿ ಇದೆ, ಬಂದ್ ಮಾಡು. ಏನ್ ಸ್ಪೆಷಲ್? ಬೆಳ್ಳುಳ್ಳಿ ಕಬಾಬ್. ಚಟಾಪಟ ಚಟಾಪಟ. ಇವ್ರು ನನ್ನನ್ನು ಎಲ್ಲಕ್ಕೆ ಕರ್ಕೊಂಡು ಹೋಗ್ತಿರ್ಬಹುದು? ಇತ್ತೀಚೆಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಡ್ತಿದ್ದಾರೆ. ಏನು ಸರ್ಪ್ರೈಸ್ ಇರ್ಬೋದು ಅದು? ಹಾಯ್ ಮಾ, ಹೇಗಿದ್ಯಾ? ಏನು ಮಾಡ್ತಿದ್ಯಾ? ನಾನು ನಿಮ್ಮಪ್ಪ ದೇವಸ್ಥಾನಕ್ಕೆ ಬಂದಿದ್ದೀವಿ ಕಣೆ. ಅಪ್ಪ ಒಳಗಿದ್ದಾರೆ, ನಾನು ನಿನ್ನ ಹತ್ರ ಮಾತಾಡೋಣ ಅಂತ ಆಚೆ ಬಂದೆ. ನೀ ಏನು ಮಾಡ್ತಿದ್ದಿ? ನಾನಾ ರೆಡಿ ಆಗ್ತಿದ್ದೆ. ಹೇಗೆ, ಮನೇಲಿನ ಫಂಕ್ಷನ್ ಇದೆಯಾ? ಇಲ್ಲ ಇಲ್ಲ, ಗೌತಮ್ ಅವರು ಇವತ್ತು ನನ್ನನ್ನು ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು, ಅದಕ್ಕೆ. ವಾವ್, ಸೂಪರ್ ಕಣೆ, ನಂಗಂತೂ ತುಂಬಾ ಸಂತೋಷ ಆಯ್ತು. ಅಳಿಯಂದ್ರಿಗೆ ಎಷ್ಟು ಒಳ್ಳೆ ಮನಸ್ಸು ಅಲ್ಲ. ಪಾಪ ಅವ್ರಿಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ನಿನಗೋಸ್ಕರ ಟೈಮ್ ಮಾಡಿ ನಿನ್ನ ಆಚೆ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇದ್ರಲ್ಲೇ ಗೊತ್ತಾಗತ್ತೆ ಅವರು ನಿನ್ನ ಅವ್ರ ಮನಸ್ಸಲ್ಲಿ ಎಷ್ಟು ಒಳ್ಳೆ ಸ್ಥಾನ ಕೊಟ್ಕೊಂಡು ಇಟ್ಕೊಂಡಿದ್ದಾರೆ ಅಂತ ಅಲ್ವಾ? ಹಾಗಂತೀಯಾ? ಮತ್ತೆ ಮೋಡ ಇದ್ರೇನೆ ಮಳೆ ಬರೋದು. ಮನಸ್ಸಲ್ಲಿ ಒಳ್ಳೆ ಭಾವನೆ ಇದ್ರೇನೆ ಇಂಥದ್ದೆಲ್ಲ ಮಾಡಕ್ಕಾಗೋದು. ನೋಡು, ಇವತ್ತು ಒಳ್ಳೆ ಸಂದರ್ಭ. ನೀನು ಅಳಿಯಂದ್ರ ಜೊತೆ ಆಚೆ ಹೋದಾಗ ನಿನ್ನ ಮನಸ್ಸಲ್ಲಿ ಅವ್ರಿಗೋಸ್ಕರ ಏನೇನ್ ಫೀಲಿಂಗ್ಸ್ ಇದೆಯೋ ಅದನ್ನೆಲ್ಲ ಓಪನ್ ಆಗಿ ಹೇಳ್ಕೊಂಬಿಡು. ಹಾ, ನೋಡು, ಇವತ್ತು ನೀನೇನ್ ಹೇಳ್ಕೋಬೇಕು ಅಂತಿದ್ಯೋ ಹೇಳ್ಕೊಳ್ಳೇಬೇಕು. ತುಂಬಾ ಇಂಪಾರ್ಟೆಂಟು. ಪ್ರತಿ ಸಾರಿ ತರ ಹೋದ್ಯ ಪುಟ್ಟ ಬಂದ್ಯ ಪುಟ್ಟ ಅನ್ನೋ ಥರ ಇರಬಾರ್ದು. ಇಂಥ ಅವಕಾಶ ಮತ್ತೆ ಸಿಕ್ಕಲ್ಲ ಕಣೆ. ಜಾಣ ಮರಿ ನೀನು, ಹೇಳ್ಕೊತೀಯ ತಾನೆ? ಸರಿಮಾ. ಸರಿ ಪುಟ್ಟ, ಅಳಿಯಂದ್ರ ಜೊತೆ ಖುಷಿಯಾಗಿರು. ನಾನಾಗ್ಲೇ ಹೇಳ್ದಂಗೆ ಮನ್ಸಲ್ಲಿರೋದನ್ನೆಲ್ಲ ಹೇಳ್ಕೊಂಡ್ಬಿಡು, ಅದು ತುಂಬಾ ಇಂಪಾರ್ಟೆಂಟ್. ಅರ್ಥ ಆಯ್ತಾ ಕಂದ? ಸರಿ ಪುಟ್ಟ, ಸಂಜೆ ನಾನು ಮತ್ತೆ ನಿನಗೆ ಫೋನ್ ಮಾಡ್ತೀನಿ. ನಂಗೊಳ್ಳೆ ಖುಷಿ ಸುದ್ದಿ ಕೊಡಬೇಕು, ಆಯ್ತಾ? ಬಾಯ್. ಸರಿ ಕಂದ, ಬಾಯ್. ಅಮ್ಮ, ಬ್ಯಾಗ್ ಕೊಡು. ತಗೋ ಬಾವಾ. ಪೂಜೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಾಯ್ತು ಪೂಜೆ. ಓ, ಚೆನ್ನಾಗಾಯ್ತಪ್ಪ. ಏನ್ ಮಾಡ್ತಿದ್ಯಮ್ಮ ನೀನು? ಬಿಡು, ಹಾಗೆಲ್ಲ ಮಾಡಬಾರ್ದು. ನೀವೇ ಹೇಳಿದ್ರಲ್ಲ ಮಾವ, ನಾನು ನಿಮ್ಮ ಮಗಳಿದ್ದಾಗೆ ಅಂತ. ನಿಮ್ಮ ಮಗಳಾಗಿ ನಿಮ್ಮ ಕಾಲೋತ ಪರ್ಮಿಷನ್ ನನಗಿಲ್ವಾ? ಮಗಳಾಗಷ್ಟು ಮಾಡಬಾರ್ದಾ? ಅಯ್ಯೋ, ಅದು ಹಾಗಲ್ಲಮ್ಮ. ಇನ್ನು ಹೇಗೆ ಮಾವ? ಜೀವ ಕಾಲೊತ್ತಿದ್ರೆ, ಅಪೇಕ್ಷಾ ಕಾಲೊತ್ತಿದ್ರೆ ಒತ್ತಿಸ್ಕೊಳ್ತೀರಾ. ಅದೇ ನಾನು ಒತ್ತುತ್ತೀನಿ ಅಂದರೆ ಹಾಗಲ್ಲ ಅಮ್ಮ, ಹೀಗಲ್ಲಮ್ಮ ಅಂತ ಹೇಳ್ತೀರಾ. ದಿಸ್ ಇಸ್ ನಾಟ್ ಫೇರ್ ಮಾವ. ಮಕ್ಕಳಲ್ಲೇ ಭೇದ ಭಾವ ಮಾಡ್ತಿದ್ದೀರಾ ನೀವು. ಇರ್ಲಿ ಬಿಡ್ರಿ, ಅವಳಿಗೇನೋ ನಿಮ್ಮ ಸೇವೆ ಮಾಡಬೇಕು ಅನ್ನಿಸ್ತಾ ಇದ್ದೆ. ಮಾಡಲಿ ಬಿಡಿ. ಹ್ಞೂ ಅಪ್ಪ, ಇಂಥ ಅಪಾರ್ಚುನಿಟಿ ಎಲ್ರಿಗೂ ಸಿಗಲ್ಲ. ಕಾಲು ಒತ್ತಲಿ ಬಿಡಿ. ಇಂಥ ಸೊಸೆನ, ಇಂಥ ಮಕ್ಕಳನ್ನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೆ. ಆಯಿತು ಕಂದ, ಪರ್ಮಿಷನ್ ಗ್ರ್ಯಾಂಟೆಡ್. ನೀನು ನನ್ನ ಕಾಲನ್ನು ಒತ್ತಬಹುದು, ಯಾವಾಗ ಬೇಕಾದರೂ ಒತ್ತಬಹುದು. ಥ್ಯಾಂಕ್ ಯು ಮಾವ.
ಇಷ್ಟೊಂದು ಕಷ್ಟಪಟ್ಟು ಸುಸ್ತು ಮಾಡಿಕೊಂಡು ಮೈಕೈ ನೋವು ಮಾಡಿಕೊಂಡು ಹರಕೆ ಹೊತ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ಇದೆಲ್ಲ ಮಾಡೋ ನೆಸೆಸಿಟಿ ಇದೆಯಾ ಮಾವ? ನೆಸೆಸಿಟಿ ಅಲ್ಲಮ್ಮ, ಇದು ನಮ್ಮ ಡ್ಯೂಟಿ. ನೋಡು, ನಮ್ಮ ಮೈ ಕೈ ನೋವಿಗಿಂತ ನಮ್ಮ ಮಕ್ಕಳ ಸುಖ ಸಂತೋಷ ನಮಗೆ ಮುಖ್ಯ. ನಿನಗೆ ಮಗು ಆದರೆ ಅದು ಬರೀ ನಿನಗೆ ಮಾತ್ರ ಖುಷಿ ಕೊಡಲ್ಲಮ್ಮ, ಅಥವಾ ಜೀವನಕ್ಕೆ ಮಾತ್ರ ಖುಷಿ ಕೊಡಲ್ಲ, ಈ ಮನೆಯವ್ರು ಎಲ್ರಿಗೂ ಖುಷಿ ಕೊಡತ್ತೆ. ಮಗುಗೋಸ್ಕರ ಇವರು ಹರಕೆ ಎಲ್ಲ ಹೊತ್ಕೋತಾರೆ, ಅಂಥದ್ರಲ್ಲಿ ನಾನು ಮಗುನೇ ತೆಗೆಸಿ ಬಂದಿದ್ದೀನಿ. ಎಂಥ ಸೆಲ್ಫಿಶ್ ನಾನು. ಹಲೋ, ಹೇಳೋ. ನಮ್ದೇನಿರುತ್ತಪ್ಪ, ನಮ್ದು ಈಗಾಗಲೇ ಮದುವೆ ಆಗಿ 2 ಮಕ್ಕಳು ಆಗೋಯ್ತು. ವಿಷಯ ಏನಿದ್ರು ನಿಮ್ದೇನಪ್ಪ, ಟ್ರೆಂಡಿಂಗಲ್ಲಿರೋ ಜೋಡಿ ತಾವೇನೇ. ಈಗ ಎಲ್ರ ಬಾಯಲ್ಲೂ ನಿಮ್ಮದೇ ಹೆಸರು, ಜೋಡಿ ಅಂದರೆ ನಿಮ್ಮ ಥರ ಇರಬೇಕು ಅಂತ ಎಲ್ಲರೂ ಮಾತಾಡ್ಕೊತಾನೆ ಇರ್ತಾರೆ. ನೋ ಬ್ಯಾಡ್ ಕಾಮೆಂಟ್ಸ್, ಎಲ್ಲ ಗುಡ್ ಕಾಮೆಂಟ್ಸೇ. ಎಲ್ಲರೂ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಗೆಳೆಯ. ಸರಿ ಸರಿ, ಈಗ ಫೋನ್ ಯಾತಕ್ಕೆ ಮಾಡಿದ್ದು ಅದನ್ನ ಹೇಳು. ಅದೇನಪ್ಪ, ತಮ್ಮ ಜಂಬೂ ಸವಾರಿ ಹೊರಡ್ತಾ ಎಲ್ಲಿವರೆಗೂ ಬಂತು ಅಂತ ಕೇಳಕ್ಕೆ ಫೋನ್ ಮಾಡಿದೆ. ಹೌದು, ಹೊರಟಿದ್ದೀನಿ. ನಾನು ಭೂಮಿಕಾ ಒಟ್ಟಿಗೆ ಹೋಗ್ತಾ ಇದ್ದೆ, ನನ್ನ ಪಕ್ಕದಲ್ಲೇ ಇದ್ದಾರೆ ಅವರು. ಓಕೆ 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 ಓಕೆ. ಈಗ ನಾನು ಬೇರೆ ಥರ ಏನು ಮಾತಾಡಬಾರ್ದು ಅಂತ ಇಂಡೈರೆಕ್ಟಾಗಿ ಹಿಂಟ್ ಕೊಡ್ತಾ ಇದ್ದೆ. ಆಯ್ತಪ್ಪ, ಏನು ಮಾತಾಡಲ್ಲ. ಈಗ ಫಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀರಿ? ಏಯ್, ನಾವು ಎಲ್ಲಿಗಾರ ಹೋಗ್ತೀವಿ, ನಿನ್ಗೆ ಯಾಕೆ ಹೇಳ್ಬೇಕು? ಇಡ ಫೋನು. ಕೇಳಕ್ಕಿಲ್ಲ, ಕಟ್ ಮಾಡ್ಬಿಡ್ತಾನಲ್ಲ. ಮಾಡ್ತಾನೆ, ಮಾಡಲೇಬೇಕು. ಸೊ ನೀವು ಆನಂದ್ ಅವ್ರಿಗೆ ಹೇಳಿಲ್ವಾ ನಾವೆಲ್ಲಿ ಹೋಗ್ತಿದ್ದೀವಿ ಅಂತ? ನಿಮಗೆ ಹೇಳಿಲ್ಲ, ಅವಂಗೆ ಹೇಳಿ ನಾನು. ಸರಿ, ಈಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ? ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಈ ಮಾತು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೊತ್ತಿದ್ದು ಹೇಳ್ತಿದ್ದೀರಾ ಅಥವಾ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲದೆ ಹೇಳ್ತಿದ್ದೀರಾ? ಇದು ಸರ್ಪ್ರೈಸಾ ಅಥವಾ ಕನ್ಫ್ಯೂಷನಾ? ಸರ್ಪ್ರೈಸ್ ಅನ್ಕೊಡಿ. ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತು ನನಗೆ, ಏನೋ ಪಕ್ಕಾ ಪ್ಲಾನ್ ಮಾಡಿದ್ದೇನೆ. ನನ್ನನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಿರ್ಬೋದು? ಮುಖ್ಯವಾದ ವಿಷಯ, ಕಿಸ್ಸು, ಚುಂಬನ, ಮುತ್ತು, ಉಮ್ಮ ಕೊಡ್ಲೇಬೇಕಪ್ಪ. ಏನಪ್ಪ ಮಾಡಲಿ ಈಗ? ಇವನು ಎಲ್ಲಿ ಕರ್ಕೊಂಡು ಹೋಗ್ಲಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.